ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ನಾನಿವತ್ತು 10 ಸಿಬ್ಲಿಂಗ್ ಬೇಸ್ಡ್ ಮೂವೀಸನ್ನು ಹೇಳಿಕ್ಕಿದ್ದೀನಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ, ಫುಲ್ ವಿಡಿಯೋ ನೋಡಿ. ನಂಬರ್ 10 ಹೃದಯವಂತ. ತುಂಬಾ ಜಾಸ್ತಿ ಚಂದ ಇರೋ ಮೂವಿ. ವಿಷ್ಣು ಸರ್ ಅವರು ಅವರ ತಂಗಿಗೋಸ್ಕರ ಏನೆಲ್ಲ ಕೆಲಸ ಮಾಡ್ತಾನೆ ನೋಡಿ, ಅದು ತುಂಬ ಜಾಸ್ತಿ ಬೆಸ್ಟ್ ಇದೆ. ಆ್ಯಂಡ್ ಮೇನ್ ಥಿಂಗ್ ಏನಂದರೆ, ಒಂದು ಮೂಮೆಂಟಿಗೆ ತಂಗಿ ಸೆಲ್ಫಿಶ್ ಕೂಡ ಆಗ್ತಾರೆ. ಆ್ಯಂಡ್ ಆ ಟೈಮಲ್ಲಿ ವಿಷ್ಣು ಸರ್ ಅವರ ಹೆಂಡತಿ ಆ ತಂಗಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ತಾರೆ. ಆಮೇಲೆ ತಂಗಿಗೆ ಅರ್ಥ ಆಗೋದು ಆ್ಯಂಡ್ ಮತ್ತೆ ಎಲ್ಲ ಕರೆಕ್ಟ್ ಆಗುತ್ತೆ. ಸೀರಿಯಸ್ಲಿ ಗೈಸ್, ಹೃದಯವಂತ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಸೊ ಒಮ್ಮೆ ನೋಡಿ. ನಂಬರ್ 9ನ ಮೂವಿ ಲಕ್ಷ್ಮಿ ಮಹಾಲಕ್ಷ್ಮಿ. ಹೆಸರು ತಕ್ಕ ಮೂವಿ ಗೈಸ್. ಲಕ್ಷ್ಮಿ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಎರೋಗೆಂಟ್. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅವಳು ಲಕ್ಕಿ ಅಂತಲೇ ಹೇಳ್ಕೊಂಡು ಅವಳನ್ನು ಬೆಳೆಸಿರ್ತಾಳೆ. ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ಲೂಸರ್ ಥರ. ನಿಮಗೆ ಪೂವರಿಂದ ರಿಚ್ ಆಗುವಂತಹ ಮೂವಿ ನೋಡಬೇಕಿದ್ರೆ ನೀವು ಲಕ್ಷ್ಮಿ ಮಹಾಲಕ್ಷ್ಮಿ ನೋಡಬಹುದು. ತುಂಬಾ ಬೆಸ್ಟ್ ಮೂವಿ, ತುಂಬಾ ಜಾಸ್ತಿ ಚೆಂದ ಇದೆ ಗೈಸ್. ನಂಬರ್ 8 ಯಾರಿಣಿ ಅಭಿಮಾನಿ. ಈ ಮೂವಿ ನಾನು ಕಲ್ಟ್ ಮೂವಿಯಲ್ಲಿ ಕೂಡ ಹೇಳಿದ್ದೆ, ಈ ಮೂವಿ ಬೆಸ್ಟ್ ಇದೆ. ಸೊ ಇಬ್ಬರು ಅಕ್ಕ ತಂಗಿಯನ್ನು ತೋರಿಸಿದ್ದಾರೆ. ಅಕ್ಕ ಏನು ಇಷ್ಟಪಡ್ತಾಳೋ ಅದನ್ನು ತಂಗಿ ಕೊಡ್ತಾ ಇರ್ತಾಳೆ. ಅದು ಬಟ್ಟೆ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು. ಒಂದಿನ ಏನಾಗುತ್ತೆ ಅಂದರೆ, ತಂಗಿ ತಾನು ಪ್ರೀತಿ ಮಾಡ್ದ ಹುಡುಗನೇ ಕೂಡ ಕೊಟ್ಬಿಡ್ತಾಳೆ ಅಕ್ಕನಿಗೆ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಲೇಬೇಕು. ತುಂಬ ಜಾಸ್ತಿ ಬೆಸ್ಟ್ ಇದೆ, ಪರ್ಸ್ನಲ್ ಫೇವ್ರೇಟ್ ಮೂವಿ. ನಂಬರ್ 7ನ ಮೂವಿ ಆಗಿರುತ್ತೆ ಸೊಸೆ ತಂದೆ ಸೌಭಾಗ್ಯ. ಈ ಮೂವಿಯಲ್ಲಿ ನಾವು ಅಣ್ಣ ತಮ್ಮನ ಸ್ಟೋರಿ ನೋಡ್ತೀವಿ. ಅಣ್ಣ ಮದುವೆ ಆಗೋದು ಅಕ್ಕನ ಆ್ಯಂಡ್ ತಮ್ಮ ಮದುವೆ ಆಗೋದು ತಂಗಿನ. ಯಾರ ಲೈಫ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿನ ನೋಡಲೇಬೇಕು. ಆ್ಯಂಡ್ ಸಿಬ್ಲಿಂಗ್ ಬೇಸ್ಡ್ ಮೂವಿ. ನಿಮಗೆ ಪುವರಿಂದ ರಿಚ್ ಆಗುವಂಥ ಮೂವಿ ನೋಡಲಿಕ್ಕಿದ್ರೆ ನೀವು ಈ ಮೂವಿಯನ್ನು ನೋಡಿ. ನಂಬರ್ 6ಅಲ್ಲಿ ನಾನು ಹೇಳ್ತೀನಿ ಅಣ್ಣ ತಂಗಿ. ಈ ಮೂವಿ ಐಕಾನಿಕ್, ಬೆಸ್ಟ್ ಇದೆ, ಒಮ್ಮೆ ನೋಡಿ. ನಂಬರ್ 5ಅಲ್ಲಿ ಹಿಡಿದೀನಿ ತವರಿನ ಸಿರಿ. ಈ ಮೂವಿಯಲ್ಲಿ ನಾವು 3 ತಂಗಿಯರನ್ನು ನೋಡ್ತೀವಿ, ಒಬ್ಬರು ಅಣ್ಣನಿಗೆ. ಆ್ಯಂಡ್ ಅಣ್ಣ ತಂಗಿಯರ ಒಂದು ಮದುವೆ ಲೈಫನ್ನು ಹೇಗೆ ಸರಿ ಮಾಡ್ತಾರೆ, ಅದೇ ಸ್ಟೋರಿ ಇದೆ ಈ ಮೂವಿಯಲ್ಲಿ. ಆ್ಯಂಡ್ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಒಂದು ಮೂಮೆಂಟಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ ನಿಮಗೆ, ಯಾಕಂದರೆ ಸೀನ್ಸ್ಗಳು ಅಷ್ಟು ಚೆಂದ ಇದೆ. ಆ್ಯಂಡ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಪುಣ್ಯಕ್ಕೆ ಈ ಒಂದು ಮೂವಿಯ ಎಂಡಿಂಗ್ ಸ್ಯಾಡ್ ಎಂಡಿಂಗ್ ಇಲ್ಲ, ಅಣ್ಣ ತಂಗಿ ಥರ. ಬಟ್ ಸೀರಿಯಸ್ಲಿ ಈ ಮೂವಿ ತುಂಬಾ ಜಾಸ್ತಿ ಚೆಂದ ಇದೆ. ಸೊ ನಂಬರ್ 4ಅಲ್ಲಿ ಇರ್ತೀನಿ ವರ್ಷ. ಒಬ್ಬರು ಅಣ್ಣ, 4-5 ಜನ ತಂಗಿಯರು. ಅಫ್ಕೋರ್ಸ್ ಪ್ರಾಬ್ಲಮ್ ಅಂತೂ ತುಂಬ ಜಾಸ್ತಿ ಆಗೇ ಆಗುತ್ತೆ. ಸೊ ಈ ಮೂವಿ ತುಂಬ ಜಾಸ್ತಿ ಚೆಂದ ಇದೆ. ನನಗೆ ಕೆಲವು ಮೂಮೆಂಟಿಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ ಈ ತಂಗಿಯರ ಮೇಲೆ, ಈ ರೀತಿ ಹಾಕಿದ್ದಾರೆ ಅಂತ. ಬಟ್ ನೀವು ಒಮ್ಮೆ ನೋಡಿ, ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಈ ಮೂವಿ. ನಂಬರ್ 3 ಯಜಮಾನ. ಈ ಮೂವಿಯಲ್ಲಿ ಕೂಡ ನಾವು ಒಬ್ಬರು ಅಣ್ಣನ ಸ್ಟೋರಿ ನೋಡ್ತೀವಿ. ಅಣ್ಣ ತನ್ನ ತಮ್ಮನವರಿಗೋಸ್ಕರ ಮದುವೆನೇ ಆಗಲ್ಲ, ಮದುವೆ ಆಗದೇ ತನ್ನ ತಮ್ಮನವರ ಲೈಫನ್ನು ಸೆಟಲ್ ಮಾಡೋ ಪ್ರಯತ್ನ ಮಾಡ್ತಾರೆ. ಸೊ ತುಂಬ ಜಾಸ್ತಿ ಬೆಸ್ಟ್ ಇದೆ. ನೀವು ಅಣ್ಣ ತಮ್ಮನವರ ಒಂದು ಗ್ರೇಟ್ ರಿಲೇಷನ್ಶಿಪ್ ನೋಡಬೇಕು. ಆ್ಯಂಡ್ ಅದರಲ್ಲಿ ಒಂದು ಚೂರು ಫಾಲ್ಟ್ ಇರಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಯಜಮಾನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿ ಫ್ರೆಂಡ್ಲಿ ಶೋ, ತುಂಬ ಜಾಸ್ತಿ ಚೆಂದ ಇದೆ. ನಂಬರ್ 2 ಜ್ಯೇಷ್ಠ. ಈ ಮೂವಿ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಬ್ಬರು ಅಣ್ಣ, 4-5 ಜನ ತಮ್ಮನವರು, ಆ್ಯಂಡ್ ಅವರ ಒಂದು ಬೆಸ್ಟ್ ಲೈಫನ್ನು ಮಾಡಲಿಕ್ಕೆ ಹೋಗ್ತಾರೆ. ಆ್ಯಂಡ್ ಅಣ್ಣನಿಗೆ ಮದುವೆ ಕೂಡ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್. ಬಟ್ ಆ ಒಂದು ಹುಡುಗಿನ ಯಾರೂ ಕೂಡ ಅಷ್ಟು ಬೆಲೆನೇ ಕೊಡೋದಿಲ್ಲ ತಮ್ಮನವರು. ಬಟ್ ಒಂದು ಮೂಮೆಂಟಿಗೆ ಆ ಹುಡುಗಿ ಮಾಡೋ ನಿರ್ಧಾರ ಎಷ್ಟು ಕಷ್ಟಭರಿತವಾಗಿರ್ತದೆ ಅಂದರೆ, ತಮ್ಮನವರು ಅತ್ತಿಗೆ ಅನ್ನೋ ಒಂದು ಗೌರವ ಮತ್ತು ಮೂಡ್ತದವ್ರಿಗೆ. ಆಮೇಲೆ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗುತ್ತೆ ಮೂವಿ. ತುಂಬ ಜಾಸ್ತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ತುಂಬ ಜಾಸ್ತಿ ಚೆಂದ ಇದೆ ಗೈಸ್, ಒಮ್ಮೆ ನೋಡಿ. ನಂಬರ್ 1ನ ಮೂವಿ ಆಗಿರುತ್ತೆ ಹಬ್ಬ. ಹಬ್ಬ ಮೂವಿ ಪರ್ಸ್ನಲ್ ಫೇವ್ರೇಟ್ ಮೂವಿ. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಲ್ಲ ಕ್ಯಾರೆಕ್ಟರ್ ಐಕಾನಿಕ್. ಅದು ವಿಷ್ಣು ಸರ್ ಅವ್ರದ್ದು ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಕ್ಯಾರೆಕ್ಟರ್ ತೋರಿಸಿದ್ದಾರೆ. ಅಂಬರೀಷ್ ಸರ್ ಅವ್ರದ್ದು ಸ್ವಲ್ಪ ಚೈಲ್ಡಿಶ್. ಆ್ಯಂಡ್ ದೇವರಾಜ್ ಸರ್ ಕ್ಯಾರೆಕ್ಟರ್ಗೆ ಮರೆಯೋ ಕಾಯಿಲೆ ಇರ್ತದೆ. ಆ್ಯಂಡ್ ಉಳಿದ ಇಬ್ಬರು ಕೂಡ ನಾರ್ಮಲ್ ಇರ್ತಾರೆ. 4ನೇ ಒಂದು ಮದುವೆ ಆಗೋ ಟೈಮಲ್ಲಿ 5ನೇ ಒಂದು ಲವ್ ಸ್ಟೋರಿ ಶುರುವಾಗುತ್ತೆ. ಆ್ಯಂಡ್ 5ನೇವನಿಗೆ ಹೇಗೆ ಮದುವೆ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಫನ್ನಿ ಸೀನ್ಸ್ ಇದೆ. ನನಗೆ ತುಂಬ ಜಾಸ್ತಿ ಇಷ್ಟ. ಈ ಒಂದು ವಿಡಿಯೋದ ಟಾಪ್ ಮೂವಿ ಹಬ್ಬನೇ ಆಗಿರುತ್ತೆ, ಬೆಸ್ಟ್ ಮೂವಿ. ನಿಮಗೆ ಸಿಬ್ಲಿಂಗ್ ರಿಲೇಟೆಡ್ ನೋಡಬೇಕು, ಫ್ಯಾಮಿಲಿ ಫ್ರೆಂಡ್ಲಿ ಆಗಿರಬೇಕು ಅಂದರೆ ನೀವು ಈ ಮೂವಿಯನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ನಿಮಗೆ ನೋಡಲಿಕ್ಕೆ. ಹಬ್ಬ ಮೂವಿ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ. ವಿಷ್ಣು ಸರ್ ಅವ್ರದ್ದು ಆ್ಯಕ್ಟಿಂಗ್ ಆ್ಯಂಡ್ ಉಳಿದವ್ರದ್ದು ಆ್ಯಕ್ಟಿಂಗ್ ಕೂಡ ಜಬರ್ದಸ್ತ್ ಇದೆ. ಆ್ಯಂಡ್ ಐಕಾನಿಕ್ ಮೂವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.